ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ಒಂದು ಕಡೆ ರಾಜ್ಯದಲ್ಲಿ ಬರದ ಛಾಯೆಯಿಂದ ಕಂಗೆಟ್ಟು ಹೋಗಿದ್ದಾರೆ. ಅದರಲ್ಲೂ ಕೂಡ ಅನ್ನದಾತರು ದಿನನಿತ್ಯ ಪರದಾಡುವಂತ ಪರಿಸ್ಥಿತಿ ಈಗ ಎದುರಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮನವಿಯನ್ನ ಮಾಡಿದ್ದೀವಿ ಕೇಂದ್ರಕ್ಕೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮೊದಲನೇದಾಗಿ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಮಳೆ ಆಗ್ತಿದೆ. ಆದ್ರೆ ಮುನ್ಸೂಚನೆಯಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಮಳೆ ಆಗುವಂತ ಲಕ್ಷಣಗಳು ಕಾಣ್ತಿಲ್ಲ. ಇದೇ ರೀತಿ ಮುಂದುವರೆದರೆ ಈಗಾಗಲೇ ಡೆಡ್ ಸ್ಟೋರೇಜ್ ತಲುಪಿರುವಂತ ಬಹುತೇಕ ಡ್ಯಾಂಗಳು ಖಾಲಿಯಾಗುವಂತ ದಿನಗಳು ತುಂಬಾ ಹತ್ತಿರದಲ್ಲಿದ್ದಾವೆ. ಒಂದ್ ವೇಳೆ ಮಳೆ ಆಗಲಿಲ್ಲ ಅಂದ್ರೆ ಕೃಷಿ ಕೆಲಸಗಳಿಗಿರ್ಬೋದು, ದಿನನಿತ್ಯದ ಕರ್ಮಗಳಿಗಿರ್ಬೋದು, ಕುಡಿಯುವುದಕ್ಕೆ ಹೊರತುಪಡಿಸಿ ಯಾವುದಕ್ಕೂ ಕೂಡ ನೀರು ಸಾಲೋದಿಲ್ಲ ಅಂತ ಜಲಸಂಪನ್ಮೂಲ ಸಚಿವರು ಕೂಡ ಹೇಳಿದ್ದಾರೆ, ಕಂದಾಯ ಸಚಿವರು ಕೂಡ ಹೇಳಿದ್ದಾರೆ. ಸರ್ಕಾರ ಕೂಡ ಇದನ್ನು ಒಪ್ಪಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಮೇಕೆದಾಟಿನ ವಿಚಾರ ಇರಬಹುದು, ಎತ್ತಿನಹೊಳೆ ವಿಚಾರ ಇರಬಹುದು, ತಮಿಳುನಾಡು ನೀರು ಹಂಚಬೇಕು ಅಂತ ಮನವಿ ಅಥವಾ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಇರಬಹುದು, ಅಥವಾ ಸಿಡಬ್ಲ್ಯೂಎಂಎ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸ ಇರಬಹುದು. ಈ ಇಷ್ಟು ರಾಜಕೀಯ ಹಾಗೂ ನೀರಿಗಾಗಿ ಜಟಾಪಟಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರದ ಕೃಷಿ ಸಚಿವರಿಗಿರ್ಬೋದು, ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಕಾರಣ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಅದ್ರ ಸುತ್ತಮುತ್ತ ಬಿಹಾರ ಇರ್ಬೋದು, ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಮಳೆ ಆಗದೆ ಸಮಸ್ಯೆ ಆಗಿದೆ. ಈ ಕಾರಣದಿಂದ ಎನ್ಡಿಆರ್ಎಫ್ ಫಂಡ್ ಬರಬೇಕು ಅಂದ್ರೆ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ರಾಜ್ಯಗಳಿಗೆ ಬರಬೇಕು ಅಂದ್ರೆ ಒಂದಿಷ್ಟು ನಿಯಮಗಳು ಕೇಂದ್ರ ರೂಪಿಸಿರುವಂತದ್ದು. ಆ ನಿಯಮಗಳನ್ನ ಸರಳೀಕರಣಗೊಳಿಸಿ ಈ ಬಾರಿ ಒಂದ್ ಸ್ವಲ್ಪ ಬೇಗವೇ ಅಂದ್ರೆ ಅವಧಿಗೂ ಮುನ್ನವೇ ಬರಗಾಲ ಅಥವಾ ಡಿಸಾಸ್ಟರ್ ಅಂತ ಘೋಷಣೆ ಮಾಡಿ ಅಂತ ಮನವಿ ಮಾಡಿರುವಂತದ್ದು. ಆದ್ರೆ ಈ ಸದ್ಯದವರೆಗೂ ಯಾವುದೇ ಸ್ಪಂದನೆ ಬಂದಿಲ್ಲ ಅಂತ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಆದ್ರೆ ಈ ರೀತಿ ಘೋಷಣೆ ಮಾಡೋದ್ರಿಂದ ಅನುಕೂಲ ಏನಾಗುತ್ತೆ ಅನ್ನೋ ಒಂದು ವಿಚಾರವಾಗಿ ನಾವು ನೋಡೋದಾದ್ರೆ, ಎನ್ಡಿಆರ್ಎಫ್ ಇಂದ ಫಂಡ್ ಬರುವಂತದ್ದು ಇರ್ಬೋದು, ರೈತರ ಸಾಲ ಮನ್ನಾ ಮಾಡುವಂತ ಇರ್ಬೋದು, ಅಥವಾ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಸುಮಾರು ಕಂತುಗಳನ್ನ ಎಕ್ಸ್ಟ್ರಾ ನೀಡುವಂತದ್ದು ಇರ್ಬೋದು, ಅದ್ರ ಜೊತೆಗೆ ದವಸ ಧಾನ್ಯಗಳನ್ನ ಕೇಂದ್ರದಿಂದ ರಾಜ್ಯಕ್ಕೆ ಕಳಿಸುವಂತದ್ದಾಗಿರ್ಬೋದು, ದಾಸ್ತಾನು ಮಾಡುವಂತದ್ದಾಗಿರ್ಬೋದು, ಈ ರೀತಿ ಬೇರೆ ಬೇರೆ ಅನುಕೂಲಗಳು ರಾಜ್ಯಕ್ಕೆ ಆಗುವಂತದ್ದಿದೆ. ಇದೇ ಕಾರಣದಿಂದಾಗಿ ಇವತ್ತು ಕಂದಾಯ ಸಚಿವರು, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ರಾಜ್ಯದ ಸಂಸದರ ಜೊತೆ, ಆಲ್ ಪಾರ್ಟಿ ಎಂಪಿಗಳ ಜೊತೆ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಒತ್ತಡ ಆಗಿದೆ. ಕೇಂದ್ರ ಸರ್ಕಾರನ ರೆಪ್ರೆಸೆಂಟ್ ಮಾಡುವಂತ ಸಂಸದರು ಯಾವ ಒತ್ತಾಯವನ್ನ ಕೇಂದ್ರದ ಮುಂದೆ ಇಡಬೇಕು, ಸಂಬಂಧಪಟ್ಟ ಸಚಿವರ, ಪ್ರಧಾನಮಂತ್ರಿಗಳ ಹಾಗೂ ಸಂಸತ್ನಲ್ಲಿ ಇಡಬೇಕು ಅಂತ ರಾಜ್ಯದ ಪ್ರತಿನಿಧಿಗಳಾಗಿ ಪ್ರತಿನಿಧಿಸಬೇಕು. ಅದರ ಜೊತೆಗೆ ರಾಜ್ಯಕ್ಕೆ ಅನ್ಯಾಯವಾಗದಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು ಅಂತ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿದೆ. ಇವತ್ತು ಸಂಜೆ ದೆಹಲಿಯಲ್ಲಿ ಈ ಒಂದು ಸಭೆ ನಡೆಯಲಿದ್ದು, ಮುಖ್ಯಮಂತ್ರಿಗಳಾಗಿರ್ಬೋದು, ಡಿಸಿಎಂ ಕೂಡ ಇದರಲ್ಲಿ ಭಾಗಿ ಆಗ್ತಾರೆ ಅನ್ನೋದು ಮಾಹಿತಿ ಇದೆ. ರೂಪಾ, ಓಕೆ, ಹಾಗೆ ಹೋಲ್ಡ್ ಮತ್ತಷ್ಟು ವಿಚಾರಗಳನ್ನ ಪಡೆಯುವುದಿದೆ.